ಯಾವ ರೀತಿ ಸ್ಟಾಪ್ ಆಗುತ್ತೆ ಅಂತ? ಮಂತ್ಲಿ ಸೆಲ್ಫ್ ಡಿಕ್ಲೇರ್. ಯಾಕಂದ್ರೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ, ಇದು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಆನ್ಲೈನ್. ಹಾಗಾಗಿ ಅವ್ರು ಒಂದ್ ವೇಳೆ ಇಫ್ ದೇ ಆರ್ ಗೆಟಿಂಗ್ ಎ ಜಾಬ್ ದೆನ್ ದ ಕ್ವಶನ್ ಡಸಂಟ್ ಅರೈಸ್. ಆಧಾರ್ ಲಿಂಕ್ ನೀವು ಅದನ್ನ ಇದ್ ಮಾಡಕ್ ಬರಲ್ವಾ? ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ಬರಲ್ವಾ? ಇಲ್ಲ. ಲಿಂಕ್ ಆಗಿರುತ್ತಲ್ಲ ಅವ್ರ ಸರ್, ಸ್ಯಾಲರಿ. ಈಗ ಒಂದ್ ಬಾರಿ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳಿ, ಯಾಕೆ 3,000 ಬಿಡ್ತಾರೆ, ಒಂದ್ ಬಾರಿ ಡಿಕ್ಲೇರ್ ಮಾಡ್ಕೊಳ್ಳಿ, ಹೇಗೆ ಅವ್ರನ್ನ ಟ್ರೇಸ್ ಮಾಡ್ತೀರಾ? You see, there are various ways. ಈಗ ನಾವು ವಿ ಆರ್ ಆಲ್ಸೋ ಇದು ಸೆಲ್ಫ್ ಡಿಕ್ಲರೇಷನ್ ಒಂದು ಯಾಕೆ ಮಾಡಿದೀವಿ ಅಂತಂದ್ರೆ ಫಾರ್ ದಿಸ್ ಪರ್ಪಸ್ ಓನ್ಲಿ. 100% ನಾವು ವೆರಿಫಿಕೇಶನ್ ಅನ್ನ ಫಿಸಿಕಲಿ ಮಾಡ್ಲಿಕ್ಕೆ ಆಗದೆ ಇದ್ರೂ ಕೂಡ ನೀವು ಹೈಯರ್ ಎಜುಕೇಶನ್ ಹೋದ್ರೆ, ಇಫ್ ದೇ ಗೋ ಟು ಹೈಯರ್ ಎಜುಕೇಶನ್ ವಿ ಕ್ಯಾನ್ ಫೈಂಡ್ ಔಟ್ ಫ್ರಮ್ ಹೈಯರ್ ಎಜುಕೇಶನ್. ಅದು USIMS ಪೋರ್ಟಲ್ ಇದೆಯಲ್ಲ, ಆ ಪೋರ್ಟಲ್ ಅಲ್ಲಿ ವಿ ಕ್ಯಾನ್ ಫೈಂಡ್ ಔಟ್. ದಟ್ ಈಸ್ ಒನ್. ಹಾ, ಆಮೇಲೆ IT DST IT GST ಅಲ್ಲೂ ಕೂಡ ವಿ ಕ್ಯಾನ್ ಫೈಂಡ್ ಔಟ್ ಇಫ್ ದೇ ಆರ್ ಎಂಪ್ಲಾಯ್ಡ್. ESI PF ಕೂಡ ನಾವು ವಿ ಕ್ಯಾನ್ ಫೈಂಡ್ ಔಟ್. ಅದು ಸ್ಟಿಲ್ ಕ್ಯಾನ್ ಬಿ ಡನ್. ಇಂಟಿಗ್ರೇಷನ್ ಆಗಬೇಕಾಗಿದೆ. ESI PF ಅಲ್ಲೂ ಕೂಡ ಅದು ಇಂಟಿಗ್ರೇಷನ್ ಆಗಿರೋದ್ರಿಂದ ವಿಲ್ ಕಮ್ ಟು ನ್ಯೂ. ಸೆಲ್ಫ್ ಡಿಕ್ಲರೇಷನ್. That is true. You see, these are the challenges we will face. ಹಾಗಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತಕ್ಕಂಥ ಉದ್ದೇಶನೇ ಫಾರ್ ದಿಸ್ ಪರ್ಪಸ್. ಇಲ್ಲ, ನಿಮ್ಮ ಆಧಾರ್ ಲಿಂಕ್ ಅಲ್ಲಿ ಟ್ರೇಸ್ ಔಟ್ ಮಾಡಕ್ಕಾಗಲ್ವಾ? ಬ್ಯಾಂಕ್ಗೆ ಅಮೌಂಟ್ ರಿಮಿಟ್ ಆಗ್ತದಲ್ಲ, ಹೌದು, ನೀವು ಇಲ್ಲಿ ಬ್ಯಾಂಕಿಗೆ ಕೊಡ್ತೀರಿ ಡೈರೆಕ್ಟ್ ಆಗಿ, ಅದ್ರಲ್ಲಿ ಟ್ರೇಸ್ ಔಟ್ ಮಾಡ್ಲಿಕ್ಕೆ ಆಗಲ್ವಾ? ದಟ್ ಈಸ್ ಒನ್ ಆಫ್ ದ ವೇ, ಬಟ್ ಅದು 100% ಕ್ಲಾರಿಟಿ ಇರಲ್ಲ ತಾನೇ. ಇದು ಯಾವ್ರಿಗೋಸ್ಕರ ಫಂಡ್ ಹೇಳಿ, ಅವ್ರು ಬೇರೆ ಬೇರೆ ಅವ್ರ ಹೆಸರು ಮೇಲೆ ಜಮೀನು ಇರ್ಬೋದು, ಏನಾದ್ರು ಇರ್ಬೋದು, ದಟ್ ಈಸ್ ಡಿಫ್ರೆಂಟ್. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ವೇ. Definitely, you see that benefit of doubt is there, but that's why that's why we are doing self, and also there will be random checking. 5% random checking will be there. ಒಂದು ವೇಳೆ ಸರ್ ಈ ನಡುವೆ ಅವನಿಗೆ ಉದ್ಯೋಗ ಸಿಕ್ಕರೂ ಕೂಡ ಈ ನಿಧಿ ತಗೊಂಡ್ರೆ We will recover that money ಮನಿ ಟೇಕ್ ಲೀಗಲ್. and action will be taken ಅಂತ ನಮ್ಮ ಡಿಕ್ಲರೇಷನ್ ತಗೊಳ್ತೀವಲ್ಲ, ಅದನ್ನಲ್ಲೇ ಇದೆ. ಅದರಲ್ಲಿ ಇದೆ. ಅದು ಏನಂತಂದ್ರೆ if they are not eligible, they should not claim, and if they claim, the money will be recovered and legal action will be taken ಅಂತ ನಮ್ಮ ಬ್ರೋಷರ್ ಅಲ್ಲಿ ಇರುತ್ತೆ. Do you make it? ಕ್ರಿಮಿನಲ್ ಅಂತ ಕೆಲಸ. No, government is not thinking in that lines as of now. We'll see later on if it happens in a big scale, because we have a trust in our youngsters. Why are you so cynical about that? Maybe we'll trust them. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.